ಯಾಕಪ್ಪ? ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕೆ? ನನಗೆ ಗೊತ್ತು ಕಣೆ, ನನಗೆ ಗೊತ್ತು ನೀನು ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ ಅಂತ. ಅವನ್ನ ನೋಡ್ತಾ ನಿಂತ್ಕೊಂಡಿದ್ಯಾ. ನೀನು ಯಾಕಂದರೆ ಫಸ್ಟ್ ಮದುವೆ ಆಗಿದ್ದೆ ಅವನ್ನಲ್ಲ, ಅದಕ್ಕೆ ಅವ್ನು ನೋಡ್ತಾ ಇಲ್ಲಿ ನಿಂತ್ಕೊಂಡಿದ್ಯೇನೆ. ಹಾಂ, ಎಷ್ಟು ಇರಬೇಡ ನಿನಗೆ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೆ ಅವ್ನು ಫಸ್ಟ್ ಮದುವೆ ಆಗಿದ್ದೆ, ಮೊದಲೇ ಗಂಡ ಅಂತ ನೋಡ್ತಾ ಇದೆಯೇನೆ, ಮೊದಲೇ ಗಂಡ ಅಂತ ನೋಡ್ತಾ ಇದೆಯಾ ಅವನ್ನ. ಅಯ್ಯೋ, ಇಲ್ಲಪ್ಪ, ಇಲ್ಲ, ನಾನು ಯಾರನ್ನೂ ನೋಡ್ತಾ ಇಲ್ಲ. ನಾನು ಯಾರು ನೋಡ್ತಾ ಇದ್ದೀನಿ ಅಂದರೆ, ಅಲ್ಲಿ ಸ್ವಾತಿ ಅವ್ರ ಅಮ್ಮೆಯರ ಮನೆಗೆ ಹೋಗಿದ್ಲು, ಯಾತ ಬಾಂಡ್ ಯಾತ ಕೇಳಕ್ಕಂತ. ಅವ್ರ ಅಮ್ಮೆಯವ್ರನ್ನ ಮಾತಾಡಿಸ್ತಾಳೋ, ಚೆನ್ನಾಗಾಗ್ತಾಳೋ, ಅವ್ರ ಅಮ್ಮೆಯವ್ರು ಮಾತಾಡಿಸ್ತಾರೋ ಏನೋ ಅಂತೇಳಿ ನಾನು ಅವಳನ್ನ ನೋಡ್ತಿದ್ದೆ. ನಾನು ಯಾಕೆ ಯಾರು ನೋಡೋಣ? ನಿನ್ನಂಥ ಬಂಗಾರದಂಥ ಚಿನ್ನದಂಥ ಗಂಡ ಇರಬೇಕಾದ್ರೆ ನಾನು ಅವ್ನ ಯಾಕೆ ನೋಡೋಣ? ಅಲ್ಲೇ ಡೈವರ್ಸ್ ಆಗೈತೆ, ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಡೈವರ್ಸ್ ಆದ್ಮೇಲೆ ನಾನು ಯಾಕೆ ನೋಡೋಣ ಹೇಳು? ಏನಿಂದೆ ಒಂದು ಕತಿಯಪ್ಪ. ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬಿಡ್ತೀಯ ಅಂತ ತೆಗ್ದು ಮಾಡ್ಬಿಡ್ತೀನಿ ನಿನ್ನ ಅಜ್ಜಿ. ನೀನು ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಅಂತಾಗೆಲ್ಲ ಹೇಳ್ಬೇಡ. ನಾನು ಕೊಡ್ದಿರ್ಬೋದು, ನನಗೆ ಎಲ್ಲ ಜ್ಞಾನ ಐತೆ, ಎಲ್ಲ ಜ್ಞಾನ ಐತೆ, ನನಗೆ ಕೊಡ್ದಿರ್ಬೋದು. ನಾನು ಏನು ಅನ್ಕೊಬಿಟ್ಟಿದ್ಯಾ ನೀನು? ಅವ್ನು ನೋಡ್ತಾ ನಿಂತ್ಕೊಂಡಿದ್ಯಾ? ಇವಳು ಜೀವಿತ ಅಲ್ವೇ? ಯಾಕೋ ಇಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದಾಳೆ. ಅದನ್ನು ಗಂಡ ನೋಡ್ದೆ ಅನಿಸುತ್ತೆ. ಯಾಕೆ? ನನಗೂ ಇವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಯಾಕೆ ಕೇಳೋಣ, ನಾನು ಯಾಕೆ ಮಾತಾಡ್ಸೋಣ? ನನಗೆ ಯಾವುದೇ ರೀತಿ ಏನೂ ಸಂಬಂಧ ಇಲ್ಲ. ನಾಳೆ ಯಾವತ್ತೋ ಬಿಟ್ಟಾಕಾಯ್ತು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲ ಕಣಪ್ಪ, ದೇವರಾಣೆ, ನಾನು ಯಾರನ್ನೂ ನೋಡ್ತಿರ್ಲಿಲ್ಲ. ನನ್ನ ಗಂಡ ಅಂತ ಯಾಕೆ ನೀನೇ ಇದೆಯಲ್ಲ, ಅವ್ನು ಯಾಕೆ ನೋಡೋಣ ನನ್ನ ಗಂಡ ಅಂತ? ಅಯ್ಯೋ, ಒಯ್ಬೇಡ ನೀನು. ಯಾಕಂಗೆ ಒಯ್ತಾ ಇದೀಯಾ? ಯಾಕೆ ಒಯ್ಯೋದು ನೀನು? ಒಯ್ಬೇಡ ನೀನು, ಸುಮ್ಮನೆ. ನಾನು ಇಲ್ಲಿ ನಿಂತ್ಕೊಂಡಿರೋದು ಆ ಸ್ವಾತಿನ ನೋಡೋಕ್ಕೆ. ನಾನೇನು ಅವ್ನು ನೋಡ್ತಿಲ್ಲ. ಅವರೇ ಡೈವರ್ಸ್ ಆಗೈತೆ. ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಡೈವರ್ಸ್ ಆದಮೇಲೆ ಮುಗೀತು, ಅಷ್ಟೇ. ನಾನು ನೋಡಿ ಇನ್ನೇನು ಬರಂಗೆ ತೆಗಿ, ಒಯ್ಬೇಡ, ಮರ್ಯಾದೆ ಕಳಿಬೇಡ. ಇಲ್ಲಿ ದಾರಿಗೆ ನಿಂತ್ಕೊಂಡು ಒಯ್ದು ನಾನು ಮರ್ಯಾದೆ ಕಳಿತೀಯ? ಯಾರನ್ನ ಕಾಮ್ದಾರು ಏನು ಮಾಡೋದಳಪ್ಪ ಅನ್ಕೋಬೇಕಲ್ಲ. ಹಂಗೆ ಒಯ್ತಾ ಇದೀಯ ನೀನು? ಯಾಕೆ ನೋಡೋದು ನೀನು ಅಷ್ಟು ಹೇಳು. ಯಾಕೆ ನೋಡ್ತಾ ಇರೋದು? ಏನೇ ಮೊದಲೇ ಗಂಡ ಅಂತೇಳಿ ಡೈವರ್ಸ್ ಕೊಟ್ಟಿದ್ನಿ ಅಂತೇಳಿ ಸುಳ್ಳು ಹೇಳಿ ಇವಾಗ ಅವನ್ನೇ ನೋಡ್ತಾ ಇದೀಯ ನೀನು? ಅಂತ ಸುಳ್ಳು ಹೇಳಿದ್ಯಾ ನೀನು? ಸುಳ್ಳು ಬರ್ಕೀನಿ, ಸುಳ್ಳು ಹೇಳಿದ್ಯೇನೆ, ಸುಳ್ಳು ಹೇಳಿದ್ಯಾ ನೀನು? ಅಯ್ಯೋ, ಒಯ್ಬೇಡ ನೀನು. ಯಾಕೆ ಒಯ್ತಾ ಇದೀಯ? ಅಯ್ಯೋ, ಇಲ್ಲಿ ಮರ್ಯಾದೆ ತೆಗಿಯಂಗೆ, ಎಲ್ಲರೂ ನಿಂತ್ಕೊಂಡು ನೋಡಂಗೆ ಅಲ್ಲ. ಇವಾಗ ನನ್ನ ಮರ್ಯಾದೆ ತೆಗಿಬೇಡ, ನೀನು ತೆಗಿ. ಮರ್ಯಾದೆ ಅಂತೆ ಮರ್ಯಾದೆ? ಅವನ ಮುಂದೆಲೆ ಕುಟ್ಲಕ್ಕೆ ಕೊಡ್ತಾ ಇದ್ದೀನಿ ಕಣೆ. ನಿನ್ನ ಫಸ್ಟ್ನಾಗ ಗಂಡನ ಮುಂದೆಲೆ ಕೊಡ್ತಾ ಇದ್ನಿ. ಅವ ಥರ ಆಡ್ತಾ ಇದೆಯಾ? ನಾನು ಕುಡ್ದಿರ್ಬೋದು ಕಣೆ, ನನಗೆಲ್ಲ ತಿಳಿತೈತೆ, ನನಗೆಲ್ಲ ಗೊತ್ತಾಗ್ತೈತೆ. ನೀನು ನಾಟಕಗಳೆಲ್ಲ ಏನು ಅಂತ ನನಗೆಲ್ಲ ಗೊತ್ತೈತೆ. ಕುಡ್ದು ಬಂದು ನೀನು ಯಾತ ಮಾತಾಡಬೇಡ. ಕುಡ್ದು ನಿನಗೆ ಜ್ಞಾನ ಇಲ್ಲ, ನಿಂಗೇನು ಯಾತ ಅಂತ. ನೀನು ಅತ್ಲ ನೋಡ್ತಿದ್ಲಿ, ಇತ್ಲ ನೋಡ್ತಾ ಇದ್ದಾಳೆ, ಇತ್ಲ ನೋಡ್ತಿದ್ರೆ ಅತ್ಲ ನೋಡ್ತಾ ಇದ್ದಾಳೆ ಅಂತ ನೋಡ್ತಿರ್ತೀಯ. ಥೂ, ಅಲ್ಲ ನಿನಗೆ ಕುಡ್ದಿದ್ಯಲ್ಲ, ನಿನಗೆ ಜ್ಞಾನ ಇಲ್ಲ. ಅಲ್ಲ, ನಾನು ಯಾಕೆ ಹೇಳ್ತಾನೆ ಇದ್ದೀನಿ ಅವಾಗಿಂದನೂ. ಒಳಗೆ ತಲೆಕೆಟ್ಟಂತಳ ಆಡ್ತಾ ಇದೆಯಲ್ಲ. ಅಪ್ಪ, ಈ ತಿಕ್ಲು ನನ್ನ ಮಗುಗೆ, ತಿಕ್ಲು ಸುಬ್ಬುಗೆ ಏನು ಹೇಳೋಣಪ್ಪ ಇವಾಗ? ತಿಕ್ಲಂತವನು ನಾನು ನೋಡಿದ್ರೆ ಮೊದಲು ನೋಡ್ತಾ ಇರೋದು, ನೋಡ್ಬಿಟ್ಟವನೇ. ನೋಡಿ, ಇಷ್ಟೊಂದು ಕುಡ್ದಿದ್ರು ಎಲ್ಲ ಜ್ಞಾನ ಐತಲ್ಲ ಈ ನನ್ನ ಮಗುಗೆ. ನಾನು ಅವನಿಗೆ ಗೊತ್ತಾಗಲ್ಲ, ಅವನಿಗೆ ತಿಳಿಯಲ್ಲ ಅಂತ ಅಂದ್ಕೊಳ್ತಿದ್ದೆ. ಆದರೆ ಎಲ್ಲ ಗೊತ್ತಾಗ್ತೈತೆ ನೋಡಿ ಇವನಿಗೆ. ತಿಕ್ಲ ಅಂದ್ಕೊಂತಿದ್ವಿ, ಇವನು ತಿಕ್ಲ ಅಂದ್ರೆ ತಿಕ್ಲಾಗಬೇಕು. ನೋಡು ಹೆಂಗೆ ಎಲ್ಲ ತಿಳ್ಕೊಂತಾನೆ. ಯಾಕಲ್ಲ, ಯಾಕಪ್ಪ? ಓಟು ಬಿಟ್ಟಾಳು ಇವಳು, ಓಟು ಬಿಟ್ಟಾಳು. ಬೆಸ್ಟ್ನೇ ಗಂಡಗೆ ಡೈವರ್ಸ್ ಕೊಟ್ಟಿದ್ರು, ಅವ್ನು ನೋಡ್ತಾ ನಿಂತ್ಕೊಂಡವಳಿ. ಯಾಕಂದರೆ ಅವ್ನು ಸಾವುಕಾರ ಅಲ್ಲ, ಸಾವುಕಾರ ಅಂತ ನೋಡ್ತಾ ನಿಂತ್ಕೊಂಡವಳಿ. ನಾನು ಸೆನಕ್ಕಿಲ್ವಂಚೆ ನೋಡು, ನಾನು ಸೆನಕೈದ್ನ, ಅವನು ಸೆನಕೈದಾನ. ಫಸ್ಟ್ನೇ ಗಂಡ ಸೆನಕೈದಾನ, ಇನ್ನು ನಾನು ಸೆನಕೈದ್ನ. ನೋಡು ಭಾಗ್ಯ ಆಂಟಿ, ನೋಡು ಮಾತಾಡ್ತಾ ಇದ್ದಾನೆ, ಕೊಡು ಗಡಿತಾ ಇದ್ದಾನೆ. ಇವಳಿಗೆ ಗೊತ್ತಾಗಬೇಕು ಈ ಜೀವಿತನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದೆ. ನಾನು ಬಿಟ್ಬಿಟ್ಟು ನಮ್ಮ ಮನೆಯಾಗೆ ಸುಮ್ಮನೆ ನಮ್ಮ ಅಕ್ಕರ ಹತ್ರ ಎಲ್ಲ ಇಲ್ಲೂ ಸಲ್ಲದೆಲ್ಲ ಜಗಳ ಮಾಡಿಕೊಂಡು ಬಂದಿಲ್ಲಿ ನನ್ನ ಮಗನ ಮದುವೆ ಆಗ್ಬಿಟ್ಲಲ್ಲ. ಅನುಭವಿಸ್ಲಿ. ಅವಳು ಮಾಡಿದ್ದಾಳು ಉಮ್ತಾ ಇದ್ದಾಳೆ, ಅನುಭವಿಸ್ಲಿ. ಅಲ್ಲ, ಇವಳಿಗೆ ಏನು ಬೇಕಾಗಿತ್ತು? ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಸುಮ್ಮನೆ ಜೀವನ ಹಾಳು ಮಾಡ್ಕೊಂಡು ನೋಡಿ ಇವತ್ತು. ನಾನು ಏನೋ ಅಂದ್ಕೊಂಡಿದ್ದೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಮಾತಾಡೋಣ? ಅವನಿಗೂ ಅಲ್ಲೇನು ಮದುವೆ ಆಗೈತೆ ಕಣಪ್ಪ. ಅವನು 2ನೇ ಮದುವೆ ಆಗಿದ್ದಾನೆ. ಅವ್ರ ಅಕ್ಕನ ಮಗಳನ್ನ ಮದುವೆ ಆಗಿದ್ದಾನೆ, 2ನೇ ಮದುವೆ ಆಗಿದ್ದಾನೆ. ಅವನು ಡೈವರ್ಸ್ ಕೊಟ್ಟು. ನೀನು ಸುಮ್ಮನೆ ಏನೇನೋ ತಿಳ್ಕೊಬೇಡ. ನೀನು ಏನೇನೋ ತಿಳ್ಕೊಂಡ್ರೆ ನೀನು ಸರಿಯಾಗಲ್ಲ ನೋಡು. ನಾನು ಅಲ್ಲೇ ಡೈವರ್ಸ್ ಕೊಟ್ಟು ಬಂದಾಗಿಂದಲೇ ಮರೆತು ಬಿಟ್ಟಿದ್ದೀನಿ. ಡೈವರ್ಸ್ ಕೊಟ್ಟಾಗಿಂದ ನನಗೂ ಅವನಿಗೂ ಯಾವ ಸಂಬಂಧನೇ ಇಲ್ಲ. ನೀನು ಸುಮ್ಮನೆ ಮಾತಾಡಬೇಡ, ಸುಮ್ಮನಿದ್ಬಿಡು. ಸುಮ್ಮನೆ ಮಾತಾಡಿದಿ ಅಂದರೆ ಸರಿಯಾಗಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಮುಚ್ಚ ಬಾಯಿ ಮುಚ್ಚಿರ ಸರಿ. ನೀನು ಮಾತಾಡ್ಬೇಡ. ಮಾತಾಡಿದಿ ಅಂದ್ರೆ ನಾನೇನು ಸುಮ್ಮನಿರಲ್ಲ ನೋಡಿ, ತೆಗ್ದು ಹೊಡೆದ್ಬಿಡ್ತೀನಿ.
ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ಓ, ನನಗೆಲ್ಲ ಗೊತ್ತೈತಿ. ಅಂತ ಓಟು ಬಿಟ್ಟಳು ನೀನು ಅಂಬದು ನನಗೆಲ್ಲ ಚೆನ್ನಾಗಿ ಗೊತ್ತೈತಿ. ನೀನು ನನಗೆ ಸೆಳೆ ಅಂತ ತಿಳ್ಸಕ್ಕೆ ಬೈತೀಯ? ಹಾಂ, ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಎಲೇ, ನಾನು ಕುಡ್ದಿರ್ಬೋದು, ನಾನು ಕುಡುಕ್ ನನ್ನ ಮಗನೇ ಆಗಿರ್ಬೋದು. ನಾನು ಏನಿಲ್ಲ, ನಾನು ಏನಿಲ್ಲ. ನನ್ನ ತಗ ಇನ್ನೂ ದುಡ್ಡು ಇದ್ದಾವೆ, 10,000 ರೂಪಾಯಿ ದುಡ್ಡು ಇದ್ದಾವೆ ನನ್ನ ತಗೆ. 1 ರೂಪಾಯಿ ಕೊಡಲ್ಲ, ಬಾರಿ ಹೇಳ್ತೀನಿ ಬಾ. ರೂಪಾಯಿ ದುಡ್ಡು ಇರಲಿಲ್ಲ ನಿಂದಾಗೆ ಕುಡಿಯೋಕ್ಕೆ. ಎಲ್ಲಿಂದ ಕುಡ್ಕೊಂಬಂದೆ ನೀನು? ಹೆಂಗೆ ಕುಡ್ಕೊಂಬಂದೆ? ಕುಡ್ದು ಬಂದು ನನ್ನ ಹತ್ರ ಜಗಳ ಮಾಡ್ತಾ ಇದೆಯಲ್ಲ, ಯಾವತ್ತೂ ಹೊಡ್ದಾನಲ್ಲ, ಇವತ್ತು ಒಯ್ತಾ ಇದೆಯಲ್ಲ ನೀನು. ಅಲ್ಲ, ಕೈ ಮಾಡ್ತೀಯಲ್ಲ, ಗೊತ್ತಾಗಲ್ಲ ನಿನಗೊಂದು ಸ್ವಲ್ಪನಾದ್ರೂ. ಬಿಡ ಪಾಪ, ಒಯ್ಬೇಡ, ಸುಮ್ಕಿರಲ್ಲ. ಎಲೇ, ಅವಳೇನು ಮಾಡಿದ್ಲ ಅಂತ ಒಯ್ತಾ ಇದೆಯಾ? ಇನ್ನು ಯಾರನ್ನ ನಾನು ನೋಡ್ದಟ್ಟಿಗೆ ಏನಾಗಲ್ಲ, ಸುಮ್ಕಿರು. ಅವನು ಮಾಲೂರು ಮನೆಗೆ ಬಂದಿದ್ದಾನೆ, ಅವ್ರ ಅಕ್ಕಯ್ಯರ ಮನೆಗೆ. ಅವ್ರ ಅಕ್ಕಯ್ಯರ ಮನೆಗೆ ಬಂದು ಅಂದೇನು ಕೆಲಸ ಅವ್ನು ನೋಡ್ಕೊಂಡು ಹೋಗ್ತಾನೆ. ಸುಮ್ಮನಿರು, ನೀವು ಯಾಕೆ ಇದು ಮಾಡ್ತೀರಾ? ಅಲ್ಲ ಕಣ, ನೀನು ಯಾಕೆ ಒಯ್ತೀಯ ಅವಳನ್ನ? ಜೀವಿತನ ಸುಮ್ಕಿರ, ಅವಳನ್ನ ಒಯ್ತೀಯ? ಗ್ಯಾಂಟಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಏನಕ್ಕೆ ಅಂತಂದರೆ, ಸ್ವಾತಿ ಅವ್ರ ಅಪ್ಪಯ್ಯರ ಮನೆಗೆ ಬಂದ್ಲು. ಅದಕ್ಕೇನೆ ಅವ್ರ ಅಪ್ಪಯ್ಯರು ಏನಂತಾರೋ ಏನೋ, ಇಲಾಸಿ ಬತ್ತಾಳೋ ಏನೋ ಕೇಳೋಣ ಅಂತೇಳಿ ಇಲ್ಲಿ ನಿಂತ್ಕೊಂಡೆ. ಅವ್ರ ಅಪ್ಪಯ್ಯರು ಮಾತಾಡಿಸ್ತಾರೋ ಸೆಣಕಾಕ್ತಾರೋ ಅಂತ ನಾನು ನೋಡ್ತಿದ್ದೆ. ಅದಕ್ಕೇನೆ ಅವನ್ನ ಬಗ್ ನೋಡ್ತಾ ಇದೀಯ ಅಂತ ಸುಮ್ಮನೆ ಯಾವ್ದೇತನೋ ಕುಡ್ದು ಬಂದು ಮಾತಾಡೋದು ನೋಡಲ್ಲಿ ಹಿಡ್ಕೊಂಡು ಒಯ್ಯದ. ಫಸ್ಟ್ನೇ ಗಂಡನ ನೋಡ್ತಾ ಇದೆಯಾ? ಫಸ್ಟ್ನೇ ಗಂಡನ ಅಂತ ಅಲ್ಲ, ನಾನು ಡೈವರ್ಸ್ ಕೊಟ್ಟು ಬಂದಮೇಲೆ ತಿರ್ಗಿ ಯಾಕೆ ನೋಡೋದು ಹೇಳ್ಬಾಗಿ ಅಂಟಿ ನೀನೇನೆ. ಡೈವರ್ಸ್ ಕೊಟ್ಟು ಬಂದಮೇಲೆ ನನಗೂ ಅವ್ರಿಗೂ ಯಾವ ಸಂಬಂಧ ಐತೆ? ಯಾವ ಸಂಬಂಧನೂ ಇಲ್ಲ. ಸಾಕು, ಸುಳ್ಳು ಬೊಗಳ್ಬೇಡ ನೀನು. ನಿನಗೆಲ್ಲ ನನಗೆ ಗೊತ್ತೈತಿ ಏನು ಮಾತಾಡ್ಬೇಕು ಅಂತ. ನನಗೆಲ್ಲ ಚೆಂದಾಗಿ ಗೊತ್ತೈತೆ, ನಾನೆಲ್ಲ ಮಾತಾಡ್ತೀನಿ. ನೀನು ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ಯಾ ಅಂತ ನೋಡು. ಸುಳ್ಳು ಹೇಳ್ತೀಯ, ಸುಳ್ಳು ಅಂತಾಗೆ ನೋಡಿಲ್ಲ. ನಾನು ಮರಿಯಾಗಿ ತೆಗಿತೀನಿ, ಬಿಡಲ್ಲ. ಓಟು ಬಿಟ್ಟು ನಂತ ಸರಿಯಾಗಿದ್ದರೆ ಒಂದು ಓತು. ಇಂಥ ಕೆಲಸ ಮಾಡಿದ್ರೆ ನಾನು ಯಾವನ್ನು ಸುಮ್ಮನೆ ಬಿಡಲ್ಲ. ನಾನು ಇಷ್ಟು ದಿನ ಇದ್ದೀನಿ ಬಾ, ನಾನು ಯಾವ್ದಾನ ಹುಡುಗಿ ಸಹವಾಸಕ್ಕೆ ಹೋಗಿದ್ನಿ ಅಂತ ಕೇಳು. ನಾನು ಹೆಂಗೆ ಇದ್ನಿ ಅಂತೇಳಿ ನೋಡ್ಬಾ. ನಾನು ಒಂದು ಹುಡುಗಿ ಸಹವಾಸಕ್ಕೆ ಹೋಗಿಲ್ಲ. ಬಾಯಿ, ಗೊತ್ತೈತೆ ನಿನ್ನ ಹಣೆ ಬರಲ್ಲನ. ಒಂದು ಹುಡುಗಿ ಸವಾಸಕ್ಕೆ ಹೋಗಿಲ್ವಂತೆ. ಎಲ್ಲ ಗೊತ್ತೈತೆ, ಎಲ್ಲ ತಿಳ್ಕೊಂಡಿದ್ದೀನಿ ನಾನು. ಮದುವೆ ಆಗಿಲ್ದಲೇ ಹಂಗೆ ತಿರುಗ್ತಿದ್ದ. ನಾನು ಮದುವೆ ಆಗಲಿಲ್ಲ ಅಂದರೆ ನಿನ್ನ ಯಾರೂ ಮದುವೆ ಆಗ್ತಿರ್ಲಿಲ್ಲ. ನಾನೇನ ಬಿಡು, ನಾನು 2ನೇ ಮದುವೆ ಅಂತೇಳಿ ಏನೋ ಆಗಿದ್ದೇನೆ. ನಿನ್ನಂತ ಅನ್ನೇನು ಆಗ್ತಿರ್ಲಿಲ್ಲ. ನಾನು ಒಳ್ಳೆ ಹುಡುಗನ ಮದುವೆ ಆಗಿದ್ದೆ. ನನಗೆ ಈಗ ಅನ್ನಿಸ್ತೈತೆ. ನಾನು ಇವತ್ತು ಎಂಥ ಒಳ್ಳೆ ಹುಡುಗನಾಗಿದ್ದೆ ಗೊತ್ತೇ? ಪಾರಿ ನೋಡ್ಗ, ಚೆನ್ನಾಗಿ ಒಳ್ಳೆ ಸಂಬಳ ತಗೊಂತಾನೆ ಅಂಥ ಒಳ್ಳೆ ಹುಡುಗನ ನಾನು ಮದುವೆ ಆಗಿದ್ದೆ. ಇವಾಗ ಬಿಟ್ಟು ಬಂದು ನಾನು ನಿನ್ನಂತ ಕುಡುಕ್ ನನ್ನ ಮಗನ ಮದುವೆ ಆಗ ಅಂತ ಹಣೆ ಬರ ಬಂತು ನನಗೆ. ಅಯ್ಯೋ, ನನಗೇನು ಹಣೆ ಬರನಿ ಅಂತ ಕುಡ್ಕೊಂಡು ಕಟ್ಕೊಂಬಕ್ಕೆ. ಒಳ್ಳೆ ಸಂಬಳ ತಮ್ಮನ ಬಗ್ಗೆ ಅಂಟಿ, ಒಳ್ಳೆ ಸಂಬಳ ತಮ್ಮನ ಅವ್ನ ಮದು. ನನ್ನ ಗಂಡ ಫಸ್ಟ್ನೇ ಗಂಡ ಒಳ್ಳೆ ಸಂಬಳ ತಗೊಂಬದ್ನ ನಾನೆಲ್ಲ ಹಾಳು ಮಾಡ್ಕೊಬಿಟ್ಟೆ. ದಾರೆ ಬಟ್ಟೆಗೆ ಗುದ್ದಾಡ್ಬೇಡ್ರಿ ಪಾಪ. ಅದೇನು ಮಂತಕ್ಕೆ ಹೋಗಿ ಕೂತ್ಕೊಂಡು ಮಾತಾಡ್ಕೇಳ್ರಿ. ದಾರೆ ಬಟ್ಟೆಗೆಲ್ಲ ನೀನು ಇಟ್ಕೊಂಡು ಒಯ್ಯೋದು, ನೀನು ಒಂದು ಮಾತಾಡೋದು, ಅವ್ರೊಂದು ಮಾತಾಡೋದು. ನೀನು ಸುಮ್ಮನಿರಿ, ಯಾತು ಮಾತಾಡ್ಬಿಡು ಬಿಡ. ಎಲೇ ಪಾಪ, ಸುಬ್ಬ ಬಿಡು, ಸುಬ್ಬಣ್ಣ ಬಿಡು. ಅಂಟೆ ನಾನು ಎಲ್ಲಾನ ತಿಕ್ಲು ಸುಬ್ಬ ಅಂತಾರೆ. ನಾನು ತಾಳಿ ಕೆಟ್ಬಿಟ್ರೆ ನಾನು ತಿಕ್ಲು ಸುಬ್ಬನೇ. ನಾನು ಇನ್ನು ನೋಡಿಲ್ಲ ಇವಳು. ನಾನು ಯಾವತ್ತು ಇವಳ ಮೇಲೆ ಕೈ ಮಾಡಿಲ್ಲ, ಇವತ್ತೇ ಮಾಡ್ತಿರೋದು. ನಾನು ಇನ್ನೂವರೆಗೂ ಆಗೈತೆ ನಾನು ಮದುವೆ ಮಾಡ್ಕೊಂಬಂದಾಗಿಂದಲೂ ನಾನೇನು ಇವಳ ಮೇಲೆ ಕೈ ಮಾಡ್ತಿಲ್ಲ, ಇವತ್ತೇ ಕೈ ಮಾಡಿರೋದು. ಇವಳು ಮಾತು ನನ್ನ ಮಾತು ಕೇಳಲಿಲ್ಲ ಅಂತಂದರೆ ಇವಳನ್ನೇ ನಾನು ಸುಮ್ಕೆ ಬಿಡಲ್ಲ ಬಾಗಂಟಿ, ನಾನು ಸುಮ್ಕೆ ಬಿಡಲ್ಲ. ಅವಳು ಹೇಳ್ಬೇಕು ಅಷ್ಟೇ. ಯಾಕೆ ನೋಡ್ತಿದ್ಲು, ಅಲ್ಲಿ ಯಾಕೆ ನಿಂತ್ಕೊಂಡಿದ್ಲು, ಯಾಕೆ ಫಸ್ಟ್ನೇ ಗಂಡನ ನೋಡ್ತಿದ್ಲು ಅಂತ ಹೇಳ್ಬೇಕು. ಯಾಕೆ ನೋಡ್ತಿದ್ದೆ ಬಂದು ನಿನಗೆಲ್ಲ ಹೇಳ್ಬೇಕೇನು? ನನಗೆ ಗೊತ್ತೈತೆ ನಡಿ, ಏನು ಹೇಳ್ಬೇಕು ನಾನು ಹೇಳ್ತೀನಿ. ಮತ್ತೆ ಒಳ್ಳೆ ಗಂಡ ನೋಡಪ್ಪ ಅಂತ ಅವ್ರು ಮಿಸ್ ಮಾಡ್ಕೊಂಡಲ್ಲಪ್ಪ ಅಂತ ಅನಿಸುತ್ತೆ ನೋಡಿ. ಚೆನ್ನಾಗಿ ದುಡಿ ಅಂತವ್ರಿಗೆ ನಾನು ಡೈವರ್ಸ್ ಕೊಟ್ಟು ಒಳ್ಳೆ ಮನೆ ಸಿಕ್ಕಿರೋದನ್ನ ಮಾಡ್ಕೊಂಬಂದಲ್ಲಪ್ಪ ಅಂತ ನನಗೆ ಅನಿಸುತ್ತೆ. ಏನು ಹೇಳಿದ್ರು ಬಿಡ್ತಾ ಇಲ್ಲ ನನ್ನ ಗಂಡಗೆ. ನನ್ನ ಮೇಲೆ ಅನುಮಾನ ಶುರುವಾಗೈತೆ. ಇಲ್ಲಿ ನಿಂತ್ಕೊಂಡು ಮೊದಲು ನೋಡಿದ್ಕೆ ಅವ್ನು ಫಸ್ಟ್ನೇ ಗಂಡು ನೋಡ್ತಾ ಇದ್ದೆ, ಡೈವರ್ಸ್ ಕೊಟ್ಟು ಬಂದರೂ ಅವನು ಮರ್ತಿಲ್ಲ ಅಂತ ಹೇಳಿ ಬಂದು ಹಿಡ್ಕೊಂಡು ಬಾರಿಸ್ತಾ ಇದ್ದಾನೆ. ಅಯ್ಯೋ, ಇವ್ ನನ್ನ ಮಗ ತಿಕ್ಲು ಸುಬ್ಬಗೆ ಏನು ಹೇಳ್ಬೇಕು ಏನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮಗ ಒಂಥರ ತಿಕ್ಲು ನಂಗೆ ಆಡ್ತಾನೆ ಮೊದಲೇ. ಏನು ಮಾಡೋದು? ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.